ನಗರದಲ್ಲಿ ಶ್ರದ್ಧಾಭಕ್ತಿಗಳಿಂದ ಜರುಗಿದ ಮಹಾಯೋಗಿ ಶ್ರೀ ವೇಮನರ ಜಯಂತಿ ಕಾರ್ಯಕ್ರಮ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾಡಳಿತ ಸೌಧದ ತಹಶೀಲ್ದಾರ ಸಭಾಭವನದಲ್ಲಿ ತಹಶೀಲ್ದಾರ ಅನಿಲ ಬಡಗೇರ ಅವರ ನೇತೃತ್ವದಲ್ಲಿ ಮಹಾಯೋಗಿ ಶ್ರೀ ವೇಮನರ ಜಯಂತಿ ಕಾರ್ಯಕ್ರಮ ಶ್ರದ್ಧಾಭಕ್ತಿಗಳಿಂದ ಜರುಗಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಸಕ ಜಗದೀಶ್ ಬುಡಗುಂಟಿ, ಮಾಜಿ ಶಾಸಕ ಆನಂದ ನ್ಯಾಮಗೌಡ, ತಹಶೀಲ್ದಾರ ಅನಿಲ ಬಡಗೇರ, ಡಾಕ್ಟರ್ ಎಚ್. ಜಿ. ದಡ್ಡಿ, ಡಾಕ್ಟರ್ ಆರ್. ಎನ್. ಸೊನವಲ್ಕರ, ಡಾಕ್ಟರ್ ವಿಜಯಲಕ್ಷ್ಮಿ ತುಂಗಳ, ತಾಲೂಕಾ ವೈದ್ಯಾಧಿಕಾರಿ ಗೈಬುಸಾಬ ಗಲಗಲಿ, ನ್ಯಾಯವಾದಿಗಳಾದ ನಾಯಿಕ್, ಬಿ. ಎನ್. ಪಾಟೀಲ ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ನಗರದ ಗಣ್ಯರು ಶ್ರೀ ವೇಮನರ ಭಾವಚಿತ್ರಕ್ಕೆ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಪುಷ್ಪನಮನ ಸಲ್ಲಿಸಿದರು. ತದನಂತರ ತಹಶೀಲ್ದಾರ ಅನಿಲ ಬಡಗೇರ, ಡಾಕ್ಟರ್ ಎಚ್. ಜಿ. ದಡ್ಡಿ, ಡಾಕ್ಟರ್ ವಿಜಯಲಕ್ಷ್ಮಿ ತುಂಗಳ, ಮಾಜಿ ಶಾಸಕ ಆನಂದ ನ್ಯಾಮಗೌಡ, ಶಾಸಕ ಜಗದೀಶ್ ಬುಡಗುಂಟಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಮತ್ತು ಮಹಿಳೆಯರು ಹಾಗೂ ನಗರದ ಗಣ್ಯರು ಇದ್ದರು. ಇವರು ಆಂಧ್ರದ ಮೂಲದವರಾಗಿದ್ದು ತತ್ವಜ್ಞಾನಿಗಳು ಹೌದು, ಮಹಾಕವಿಗಳು ಹೌದು. ನಮ್ಮಲ್ಲಿ ಯಾವ ರೀತಿಯಾಗಿ 12ನೇ ಶತಮಾನದಲ್ಲಿ ಈ ವಚನ ಸಾಹಿತ್ಯ ನಡೀತೋ ಹಾಗೆಯೇ ವೇಮನ ಶತಕಗಳು ಅಂತಕ್ಕಂಥದ್ದನ್ನ ಆಂಧ್ರದ ಒಂದು ಮೂಲದಲ್ಲಿ ಆ ಭಾಗದಲ್ಲಿ ಅವರು ಕೂಡ ಸಮಾಜವನ್ನು ತಿದ್ದುತಕ್ಕಂತಹ ಒಂದು ಕಾರ್ಯದಲ್ಲಿ ನಿರತರಾಗಿ ಸರಳ ಜೀವನ, ನೈತಿಕತೆ ಮತ್ತು ಸತ್ಯ ಇವುಗಳನ್ನ ಆಧಾರವಾಗಿಟ್ಟುಕೊಂಡು ನಮ್ಮ ಸಾಹಿತ್ಯ ಕೃಷಿಯ ಮೂಲಕ ಸಮಾಜವನ್ನು ತಿದ್ದುತಕ್ಕಂತಹ ಒಂದು ಸಾಹಿತ್ಯಿಕ ಕೃಷಿಯನ್ನ ಅವರು ಮಾಡಿದರು. ಮಹಾಯೋಗಿ ವೇಮನರು ಆಂಧ್ರದ ಮೂಲದವರು. ಅವರು ಒಳ್ಳೆಯ ರಾಜಮನೆತನದಲ್ಲಿ ಹುಟ್ಟಿದರೂ ಕೂಡ ಕೆಲವೊಂದು ದಿನಗಳ ನಂತರ ಸಮಾಜದಲ್ಲಿ ಇರುವಂತಹ ಆಗು ಹೋಗುಗಳನ್ನು ನೋಡಿ ಮತ್ತು ಕುಟುಂಬದಲ್ಲಿ ಆಗುವಂಥ ಆಗು ಹೋಗುಗಳನ್ನು ನೋಡಿ ವೈರಾಗ್ಯವನ್ನು ತಡೆದು ಭೋಗಿಯಾದಂಥ ವೇಮನರು ಯೋಗಿಯಾಗಿ ಮಹಾಯೋಗಿಯಾಗಿ ಮುಂದೆ ಪರಿವರ್ತನೆ ಹೊಂದಿದ್ರು. ವೇಮನ ಅವರು ಭೋಗಿಯಾಗಿದ್ದವರು ಯಾವ ರೀತಿಯಾಗಿ ಯೋಗಿಗಳಾದರು ಅಂತ ಹೇಳಿ ಇವರು 1652ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದವರು, ಕೊಂಡವೀಡು ನಾಡಿನಲ್ಲಿ ಬೆಳೆದವರು. ತುಂಬಾ ಶ್ರೀಮಂತಿಕೆ ಮನೆತನ, ರಾಜಮನೆತನ, ಸುಖ ಲೋಲಪತಿಗೆ ಏನೂ ಕಡಿಮೆ ಇರಲಿಲ್ಲ. ಅಂತ ಒಂದು ಹೊತ್ತಿನಲ್ಲಿ ಮಹಾಸ್ವಾತಿ ವೈನಿ ಆದಂತ ಹೇಮರೆಡ್ಡಿ ಮಲ್ಲಮ್ಮನವರು ಅವರ ಜೀವನದಲ್ಲಿ ಒಂದು ತಿರುವನ್ನು ತಂದರು. ಇವತ್ತು ನಾವು ಬಹಳಷ್ಟು ಶ್ರದ್ಧಾ ಭಕ್ತಿಯಿಂದ ಮಹಾಯೋಗಿ ವೇಮನರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅವರು ಒಬ್ಬ ಕವಿಯಾಗಿ, ತತ್ವಜ್ಞಾನಿಯಾಗಿ, ಕವಿಗಳ ಮುಖಾಂತರ ಸಾಕಷ್ಟು ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಅವರ ಹಲವಾರು ಕೃತಿಗಳಲ್ಲಿ ಒಂದು ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಕೃತಿ ವೇಮನರ ಶತಕ ಅಂತ ಹೇಳಿ ಇನ್ನೊಂದು ಕೃತಿ ಇದೆ. ಆ ಕೃತಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಳ್ತೈತಿ. ಕಾರಣ ಆ ಕೃತಿಯಲ್ಲಿ ಮಾನವೀಯ ಮೌಲ್ಯಗಳು ಮತ್ತು ಸತ್ಯನಿಷ್ಠದ ಬಗ್ಗೆ ಮತ್ತು ಸಮಾನವಾದಂತಹ ಸಮಾಜದ ನಿರ್ಮಾಣದ ಬಗ್ಗೆ ಆ ಕೃತಿಯಲ್ಲಿ ಅವರು ಒತ್ತು ಕೊಟ್ಟು ಬರೀತಾರೆ. ಸೊ ಹೀಗಾಗಿ ಆ ವೇಮನ ಶತಕ ಅಂತಕ್ಕಂಥ ಕೃತಿ ಬಹಳಷ್ಟು ಖ್ಯಾತಿಯನ್ನು ಪಡ್ಕೊಳ್ತದ. ಸಮಾಜದಲ್ಲಿರುವಂತಹ ಅನೇಕ ಈ ಜಾತಿ ವ್ಯವಸ್ಥೆ ಆಗಿರ್ಬೋದು, ಮೂಢನಂಬಿಕೆಗಳಾಗಿರ್ಬೋದು, ಅವ್ರು ಹೇಳೋ ಪ್ರಕಾರ ದೇವರ ಎಲ್ಲಿ ಇಲ್ಲ, ದೇವರು ನಮ್ಮ ದೇವರೊಳಗದ, ನಮ್ಮ ನಡೆ ನುಡಿ ಶುದ್ಧವಾಗಿದ್ದರೆ ನಾವೇ ದೇವರು ಅನ್ನೋಂಥ ಒಂದು ಕಲ್ಪನೆಯನ್ನು ಜನರಿಗೆ ಕೊಡ್ತಾ ಇದ್ರು. ವಿಶೇಷವಾದ ವೇಮನರು ಮಹಾಯೋಗಿ ವೇಮನರಾಗಿ ಆದಿದ್ದು ಕೂಡ ಅಂಧ ಶ್ರದ್ಧೆಗಳನ್ನು ಹೋಗಲಾಡಿಸಿ, ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ಬಹಳಷ್ಟು ವಚನಗಳನ್ನು ಬರೆದವರು. 15,000 ಮೇಲ್ಪಟ್ಟ ವಚನಗಳನ್ನು ಬರೆದದ್ದು ಅವರು ಹೇಳಿದರು. ನಾ ಮನುಷ್ಯನಾಗಿ ಅದು ಮಹತ್ವದಲ್ಲ, ನಾಗೇನೋ ಒಂದು ತಮಗೆ ಕೊಡ್ತಾ ಇರುವಂಥ ಈ ವಚನ ಸಾಹಿತ್ಯದಿಂದ ಇದು ಬಹಳ ಮಹತ್ವದ್ದು. ಇದನ್ನು ಅರ್ಥ ಮಾಡಿಕೊಂಡು ತಾವೆಲ್ಲರೂ ಹಿಡಿದಿದ್ದಾದರೆ ಜೀವನದಲ್ಲಿ ಒಂದು ಸಾಧನೆ ಮಾಡತಕ್ಕಂಥ ಒಳ್ಳೆಯ ಜೀವನ ಸಾಗಲಿಕ್ಕೆ ಸಾಧ್ಯತೆ ಇದೆ ಅಂತ ಎಲ್ಲ ತಿಳಿಪಡಿಸಿದವರು.